ನನ್ನ ಪ್ರಾಣವನ್ನು ಕಾಪಾಡಿದ ಪುಣ್ಯಾತ್ಮರು ನೀವು. ನಿಮ್ಮ ಪ್ರಾಣವನ್ನು ಕಾಪಾಡಿದ್ದು ನಾನಲ್ಲ, ನಮ್ಮ ಗುರುಗಳ ಮುಖಾಂತರ ಆ ಶ್ರೀಹರಿ. ನಮ್ಮ ನಾರಾಯಣಾಚಾರ್ಯ ಗುರುಗಳು ಸಾಧಿಸ್ಬಿಟ್ರು. ಶ್ರೀಹರಿ, ನನ್ನನ್ನು ಪರಮ ಸಂಕಟದಿಂದ ಪಾರು ಮಾಡಿದ್ಯಪ್ಪ. ಈ ಸಮಸ್ಯೆಯನ್ನು ಬಗೆಹರಿಸಿದ ನಿನಗೆ ಶಿರಸಾಷ್ಟಾಂಗ ವಂದನೆಗಳು. ಆಚಾರ್ಯರೇ, ನಾನು ಮಾಡಿದ ತಪ್ಪಿನಿಂದ ನನ್ನ ಹೊಟ್ಟೆಗೆ ಸರಿಯಾಗಿ ಏನೂ ಸೇರುತ್ತಿರಲಿಲ್ಲ. ಸರಿಯಾಗಿ ನಿದ್ದೆ ಮಾಡಿ ಎಷ್ಟೋ ದಿನಗಳು ಆಗಿವೆ. ನಿಜವಾಗಲು ದೈವೀ ಪುರುಷರು ನೀವು. ಮಹಾರಾಜರೇ, ಇಲ್ಲಿ ನಾನು ನೆಪ ಮಾತ್ರ. ನೀವು ಯಾವ ಗುರುಗಳಿಂದ ನಿಮ್ಮ ಕಾಯಿಲೆ ವಾಸಿಯಾಗುತ್ತದೆ ಎಂದು ನಂಬಿ ಬಂದಿದ್ದೀರೋ ಅದೇ ಗುರುಗಳೇ ಮೂಲರಾಮನನ್ನು ಬೇಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಹೌದೇ, ದೂರದಿಂದಲೇ ಗುರುಗಳು ನನ್ನ ಕಷ್ಟವನ್ನು ಪರಿಹರಿಸಿದರೆ ನಾನು ಗುರುಗಳನ್ನು ನೋಡಬೇಕು. ಎಲ್ಲಿದ್ದಾರೆ ಈಗ ಗುರುಗಳು? ಭಕ್ತಿಯಿಂದ ಕಣ್ಣು ಮುಚ್ಚಿ ಅವರನ್ನು ಸ್ಮರಿಸಿ. ಗುರುಗಳೇ, ಗುರುಗಳೇ, ಬಹುದಿನದ ಸಂಕಟವನ್ನು ಬಗೆಹರಿಸಿದಿರಿ. ಧನ್ಯನಾದೆ. ಮಹಾರಾಜರೇ, ಮೂಲರಾಮನೇ ನಿಮ್ಮ ಮೊರೆ ಕೇಳಿ ನಿಮ್ಮ ಕಾಯಿಲೆಯನ್ನು ಗುಣಪಡಿಸಿದ್ದಾನೆ. ನಿಮಗಿನ್ನು ಯಾವ ಭಯವೂ ಇಲ್ಲ. ಗುರುಗಳೇ, ನಿಮ್ಮನ್ನು ಇಲ್ಲಿಂದನೇ ಸಂಪರ್ಕ ಮಾಡಿಸಿದ ಈ ಮಹನೀಯರು ಇವರು ಸಾಧಾರಣದವರಲ್ಲ. ಅನ್ಯತ ಭಾವಿಸಬೇಡಿ. ನಿಮ್ಮ ನಂತರ ಗುರುಪೀಠಕ್ಕೆ ಯೋಗ್ಯರಾದವರು ಇವರೇ. ಅದನ್ನು ಆ ಮೂಲರಾಮ ನಿರ್ಧಾರ ಮಾಡುತ್ತಾನೆ. ಅವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಶ್ರೀಹರಿ. ಆಚಾರ್ಯರೇ, ಗುರುಗಳನ್ನು ಇಲ್ಲಿಂದನೇ ದರ್ಶನ ಮಾಡಿಸಿದ ಮಹಾನುಭಾವರು ನೀವು. ಮಹಾಪ್ರಭು, ನಿಮ್ಮ ಮೇಲೆ ಮೂಲರಾಮನ ಕೃಪೆ ಆಗಿದೆ. ಇನ್ನು ನಿಮಗೆ ಸಮಸ್ಯೆ ಇಲ್ಲ. ಗುರುಗಳು ಬಂದ ನಂತರ ಮೂಲರಾಮನ ದರ್ಶನ ಮಾಡಿ ನಿಮ್ಮ ಉದರ ತುಂಬುವಷ್ಟು ಪ್ರಸಾದ ಸೇವನೆಯನ್ನು ಮಾಡಿ ನಂತರ ನೀವು ಇಲ್ಲಿಂದ ತೆರಳಬಹುದು. ಹಾಗೆ ಆಗಲಿ. ಆಹಾ, ನಾನು ಅನ್ಕೊಂಡ ಹಾಗೇ ಆಯ್ತು. ಇವ್ರನ್ನ ನನ್ನ ದಾರಿಗೆ ತರೋ ದಾರಿ ಸಿಕ್ತು.